ವಿಶ್ವ ಹಾಲು ದಿನಾಚರಣೆ ಹಾಗೂ ಕ್ಷೀರ ಕ್ರಾಂತಿಯ ಹರಿಕಾರ ಎಂವಿ ಕೃಷ್ಣಪ್ಪ ಜನ್ಮ ದಿನಾಚರಣೆ ಶಿಡ್ಲಘಟ್ಟ. ವಿಶ್ವ ಹಾಲು ದಿನಾಚರಣೆ ಹಾಗೂ ರಾಜ್ಯದ ಕ್ಷೀರ ಕ್ರಾಂತಿಯ ಹರಿಕಾರರಾದ ಎಂವಿ ಕೃಷ್ಣಪ್ಪ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಚೀಮೂಲ್ ವತಿಯಿಂದ ಹಾಲು ಮತ್ತು ಜ್ಯೂಸ್ ವಿತರಿಸುವ ಮೂಲಕ ಆಚರಿಸಲಾಯಿತು. ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ಮಾತನಾಡಿದ ಚೀಮೂಲ್ ನಿರ್ದೇಶಕ ಹುಜುಗೂರು ರಾಮಯ್ಯ ಅವರು, ಇಂದು ವಿಶ್ವ ಹಾಲು ದಿನಾಚರಣೆಯನ್ನು ಆಚರಿಸ್ತಾ ಇದ್ದು, ಹಾಲು ಮತ್ತು ಕ್ಷೀರ ಕ್ಷೇತ್ರ ಎಂದು ಇಷ್ಟೊಂದು ಬೃಹತ್ ಮಟ್ಟದಲ್ಲಿ ಬೆಳೆಯಲು ಡಾಕ್ಟರ್ ವರ್ಗೀಸ್ ಕುರಿಯನ್ ಹಾಗೂ ಎಂವಿ ಕೃಷ್ಣಪ್ಪ ಅವರ ಕೊಡುಗೆ ಅಪಾರವಾಗಿದೆ ಅಂತ ಹೇಳಿದರು. ವಿದೇಶಗಳಿಂದ ಸಂಕೀರ್ಣ ತಳಿ ಹಸುಗಳನ್ನು ತಂದು ರಾಜ್ಯದಲ್ಲಿ ಹಾಲು ಉತ್ಪಾದನೆ ಹೆಚ್ಚಿಸಲು ಎಂವಿ ಕೃಷ್ಣಪ್ಪ ಅವರು ಶ್ರಮಿಸಿದ್ದಾರೆ. ಪ್ರತಿಯೊಬ್ಬ ಮಗು ಹಾಗೂ ವೃದ್ಧರಿಗೂ ಹಾಲು ಸಿಗಬೇಕು ಎನ್ನುವ ಉದ್ದೇಶದಿಂದ ಅವರು ಕ್ಷೀರಾಭಿವೃದ್ಧಿಗೆ ಅಪಾರ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳಿದರು. ಮತ್ತೊಬ್ಬ ಚೀಮೂಲ್ ನಿರ್ದೇಶಕ ಬಂಕ್ ಮುನಿಯಪ್ಪ ಮಾತನಾಡಿ, ಕೋಲಾರದಿಂದ ಬೇರ್ಪಟ್ಟ ನಂತರ ಚಿಕ್ಕಬಳ್ಳಾಪುರ ಚೀಮೂಲ್ ಉತ್ತಮ ರೀತಿಯಲ್ಲಿ ಬೆಳೀತಾ ಇದೆ. ರಾಜ್ಯದಲ್ಲಿ ಹಾಲು ಮತ್ತು ಕ್ಷೀರಾಭಿವೃದ್ಧಿಗೆ ಎಂವಿ ಕೃಷ್ಣಪ್ಪ ಅವರ ಸೇವೆ ಅಪಾರವಾಗಿದೆ. ಹಾಲು ಉತ್ಪಾದನೆ ಹೆಚ್ಚಿಸಲು ರೈತರಿಗೆ ಹಸುಗಳನ್ನು ವಿತರಿಸಿ ಉತ್ತೇಜನ ನೀಡಿದವರು ಎಂವಿ ಕೃಷ್ಣಪ್ಪ. ಜೊತೆಗೆ ಮಾಜಿ ಒಕ್ಕೂಟದ ಅಧ್ಯಕ್ಷ ಕೆಪಿ ಪಿಲ್ಲಪ್ಪ ಅವರ ಸೇವೆಯು ಸ್ಮರಣೀಯವಾಗಿದೆ ಎಂದರು. ವಿಶ್ವ ಕ್ಷೀರ ದಿನದ ಅಂಗವಾಗಿ ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳು ಹಾಗೂ ಸಿಬ್ಬಂದಿಗೆ ಉಚಿತವಾಗಿ ಹಾಲು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪವ್ಯವಸ್ಥಾಪಕರಾದ ರವಿಕಿರಣ್, ತಾಲೂಕು ಆರೋಗ್ಯಾಧಿಕಾರಿ ವೆಂಕಟೇಶ್ ಮೂರ್ತಿ, ಆರೋಗ್ಯ ನಿರೀಕ್ಷಕರಾದ ದೇವರಾಜ್, ವಿಸ್ತರಣಾಧಿಕಾರಿಗಳಾದ ಜಯಚಂದ್ರ, ಶಂಕರ್ ಕುಮಾರ್, ಮಂಜುನಾಥ್ ಎಂಆರ್, ನರಸಿಂಹಯ್ಯ, ಮಂಜುನಾಥ್ ಡಿ, ಸತ್ಯನಾರಾಯಣ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಇವತ್ತು ವಿಶ್ವ ಹಾಲು ದಿನಾಚರಣೆಯನ್ನು ನಮ್ಮ ಸಾರ್ವಜನಿಕರ ಆಸ್ಪತ್ರೆ ಮುಂಭಾಗ ನಾವೆಲ್ಲರೂ ಕೂಡ ನಮ್ಮ ಚೀಮೂಲ್ ನಿರ್ದೇಶಕರಾದಂತಹ ಮುನಿಯಪ್ಪನವರು, ನಮ್ಮ DHO ಅಧ್ಯಕ್ಷ ವೆಂಕಟೇಶ್ ಅವರು, ಮತ್ತೆ ನಮ್ಮ ಮನೋಹರ್ ಅವರು, ಡಾಕ್ಟರ್ ಮನೋಹರ್ ಅವರು, ಮತ್ತೆ ನಮ್ಮ DM ರವರು, ಮತ್ತೆ ಎಲ್ಲ ಸೂಪರ್ವೈಸರ್ಗಳು ಎಲ್ಲರ ಸಮ್ಮುಖದಲ್ಲೂ ಕೂಡ ಈ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಮಹತ್ವ ಏನು ಅಂತಂದ್ರೆ, ನಮ್ಮ ಎಂವಿ ಕೃಷ್ಣಪ್ಪನವರು ಎಲ್ರಿಗೂ ಗೊತ್ತದೆ, ಧೀಮಂತ ನಾಯಕ. ಇವತ್ತು ಅವರ ಹುಟ್ಟುಹಬ್ಬನ ಕೂಡ ಇವತ್ತು ಇದರ ಜೊತೆ ಆಚರಣೆ ಮಾಡ್ತಾ ಇದೀವಿ. ಕಾರಣ ಏನಂತಂದ್ರೆ, ಇವತ್ತು ಹಾಲು ಕ್ಷೀರ ಭಾಗ್ಯ ಇವತ್ತು ಇಷ್ಟೊಂದು ಬೃಹತ್ ಆಕಾರವಾಗಿ ಬೆಳಿಬೇಕಾದ್ರೆ ಆ ಮಟ್ಟಕ್ಕ ಬೆಳೆದಿದೆ ಅಂತಂದ್ರೆ, ಒಂದ್ ಕಡೆ ಕುರಿಯನ್ ಸಾಹೇಬ್ರು, ಒಂದ್ ಕಡೆ ನಮ್ಮ ಎಂವಿ ಕೃಷ್ಣಪ್ಪ ಸಾಹೇಬ್ರು. ಕಾರಣ ಏನಂದ್ರೆ, ಅವರು ವಿದೇಶಗಳಿಂದ ಸಂಕೀರ್ಣ ತಳಿ ಹಸುಗಳನ್ನು ತಂದು ಇವತ್ತು ಭಾರತದಲ್ಲಿ ಈ ಒಂದು ಕ್ಷೀರ ಭಾಗ್ಯಕ್ಕೆ ಹಿತೈಷಿ ಆಡ್ತಂತ ಪುಣ್ಯಾತ್ಮರು ಯಾರನ್ನ ಇದ್ರೆ ಅವರು ಎಂವಿ ಕೃಷ್ಣಪ್ಪನವರು. ಇವತ್ತು ಎಂವಿ ಕೃಷ್ಣಪ್ಪನವ್ರ ಸಾಧನೆಗಳ ಬಗ್ಗೆ ಒಂದು ಮಾತು ಹೇಳ್ಬೇಕು ಅಂತಂದ್ರೆ, ಇವತ್ತು ಜೋಳ ಫಸ್ಟು ಸಾಮಾನ್ಯವಾಗಿ ಎಲ್ಲಾರು ಊಟಕ್ಕೆ ಕೂಡ ಜೋಳ ಬಳಸ್ತಾ ಇದೀವಿ. ಆ ಜೋಳನ ಕೂಡ ತಂದವರು ಅವರನ್ನೇ. ಇವತ್ತು ಹಾಲು ಈ ಮಟ್ಟಕ್ಕೆ ಬೆಳೆದು ಇವತ್ತು ಎಲ್ರಿಗೂ ಕೂಡ ಪ್ರತಿ ಮಗುಗೂ ಪ್ರತಿ ವೃದ್ಧಿಗೂ ಎಲ್ರಿಗೂ ಹಾಲು ಸಿಗ್ಬೇಕು ಅಂತಂದ್ರೆ ಅವರ ಒಂದು ಶ್ರಮೆಯಿಂದ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರಿಂದ ಆ ಒಂದು ಅವರ ದಿನಾಚರಣೆ ಮತ್ತು ವಿಶ್ವ ಹಾಲು ದಿನಾಚರಣೆ ಎರಡೂ ಒಟ್ಟಿಗೆ ಸಂಭ್ರಮಿಸ್ತಾ ಇದ್ದೀವಿ. ಇದರ ಅಂಗವಾಗಿ ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉಚಿತವಾಗಿ ಹಾಲನ್ನು ಕೂಡ ವಿತರಣೆ ಕಾರ್ಯಕ್ರಮ ಇದೆ. ಇದ್ರ ಬಗ್ಗೆ ಇನ್ನು ನಮ್ಮ ಮುನಿಯಪ್ಪನವರು ಸಾಕಷ್ಟು ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. ವಿಶ್ವ ಹಾಲು ದಿನಾಚರಣೆಯ ಅಂಗವಾಗಿ, ಯಾಕಂದ್ರೆ ನಮ್ಮ ಚೀಮೂಲ್ ಕೋಲಾರದಿಂದ ಬೇರ್ಪಟ್ಟಿದ್ದಾದ್ಮೇಲೆ ಚೀಮೂಲ ಚಿಕ್ಕಬಳ್ಳಾಪುರದಿಂದ ಇವತ್ತು ನಮ್ಮ ಕೂಟದಲ್ಲೂ ಸಹ ಇದನ್ನ ಬಹಳ ವಿಶ್ವ ಹಾಲು ದಿನಾಚರಣೆ ಆಚರಿಸ್ತಾ ಮಾಡ್ತೇವೆ. ಇದೆಲ್ಲಾ ಕಾರಣಕ್ಕಾಗಿ ಈಗಾಗಲೇ ರಾಮನ್ ಅವ್ರು ಹೇಳ್ದಂಗೆ ನಮ್ಮ ಕೊರಿಯನ್ ಸಾಹೇಬ್, ಯಾಕಂದ್ರೆ ಗುಜರಾತ್ನ ಫಸ್ಟು ಅಲ್ಲಿ ಸ್ಥಾಪನೆ ಮಾಡಿದವರು ಅಂತಂದ್ರೆ ನಮ್ಮ ಕೊರಿಯನ್. ಅದಾದ್ಮೇಲೆ ನಮ್ಮ ಎಂವಿ ಕೃಷ್ಣಪ್ಪ ತೆಲುಗಲ್ಲಿ ಹೇಳ್ತಾ ಇದ್ರಂತೆ, ಅವಾಗ ದುಡ್ಡು ಕಟ್ಟಂಡಿ ಆవులు ಮೇಪಣ್ಣಿ ಅಂತ ಈ ತರ ಘೋಷಣೆ ಮಾಡಿ ಸುಮಾರು ಹಸುಗಳನ್ನ ಕೊಡಿಸಿ ಈ ಕರ್ನಾಟಕದಲ್ಲಿ ಏನಾದ್ರೂ ಇದು ಹಾಲು ಬೆಳಿಬೇಕಾದ್ರೆ ಅವರೇ ಕಾರಣಕರ್ತರು. ಅದ್ರ ಜೊತೆಗೆ ಇವತ್ತು KP ಪಿಲ್ಲಪ್ಪನವರು, ಯಾಕಂದ್ರೆ ಮೊದಲನೇದಾಗಿ ಒಕ್ಕೂಟದ ಅಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆನ ಹೆಚ್ಚಿಗೆ ಹಾಲನ್ನ ಸರಬರಾಜು ಮಾಡಿ ಹೆಚ್ಚಿಗೆ ಅವಕಾಶ ಇದು ಹಾಲು ಬೇಗ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಅಂತ ಅಂದ್ರೆ ಪಿಳ್ಳಪ್ಪ ಸಹ.
ಇದನ್ನ ನಾವು ಇವತ್ತು ವಿಶ್ವ ಹಾಲು ದಿನಾಚರಣೆ ಮತ್ತು ಎಂ ವಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ರೋಗಿಗಳಿಗೆ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ.